ಟನ್ ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಕ್ಷಣ ಕ್ಷಣ ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಕಾಪಿ ಮತ್ತು ಪುಸ್ತಕವೆಲ್ಲ ಸಮವಸ್ತ್ರ ಕೂಡ ನಿಮ್ಮ ಶಾಲೆ ಕೊಡುವುದು, ಶಾಲೆ ಕೊಡುವುದು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ನಮ್ಮ ಶಾಲೆಯಲ್ಲಿ SDMC ಸಮಿತಿಯ ಸಹಕಾರದೊಂದಿಗೆ ಜನ್ನವರ ಶಾಲೆಯ ಮೈದಾನದಲ್ಲಿ ಸುತ್ತಲೂ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಸಲಾಯಿತು. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕಣಕಟ್ಟೆ 573144 ಇದು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾವಾಗ ಪಿನ್ ಕೋಡ್ ಬರೀಬೇಕು, ಲೆಟ್ರ್ ಬರೀಬೇಕು. ಇದು ಪೋಸ್ಟ್ ಬಾಕ್ಸ್ ಮಕ್ಕಳೇ ನಿಮಗೆ ಇದೆ, ಹೆಣ್ಣು ಮಕ್ಕಳಿಗೆ ವಿಶೇಷ ಕಾಳಜಿ, ರಕ್ಷಣೆಯು ಇಲ್ಲಿದೆ. ಕಲಿತವರೆಲ್ಲ ಮುಂದೆ ಹೋಗುವರು, ಆಗ ಬಲವಾಗುವುದು ಭಾರತ. ಮನೆ ಮನೆಗೆ ಶಿಕ್ಷಣ ಪಸರಿಸಿದಾಗ ಕಡಮ ಬಂದಿದರು ಒಂದೇ ಆಕಾರಲ್ಲ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಅವರ ಪರಿಚಯ ಮತ್ತು ಅವರ ಸಾಧನೆ, ಅವರ ಜೀವನ ಚರಿತ್ರೆಯನ್ನು ಹೇಳುವ ಮೂಲಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನವರ ಶಾಲೆಯಲ್ಲಿ ಆಚರಿಸಲಾಯಿತು. My name is Rishka. I am studying in first standard GLPS Jannavara. I will tell 12 ones are 12 tables. 12 ones are 12, 12 twos are 24, 12 threes are 36, 12 fours are 48, 12 fives are 60, 12 sixes are 72, 12 eights, 12 sevens are 84, 12 eights are 96,
12 9s are 108, 12 10s are 120. My name is Gaganenji. I am studying 4th standard. Our school name is GLPS Janavara. Today I am going to talk about a plant. A plant is a living thing that grows soil or water. Plant needs sunlight, water, air and nutrients to grow. Now what are the parts are there in the plant? I will show. It is a root. It helps to absorb the plant water and minerals. It is a stem. It helps to support the plant and carries water, food to all parts. It is a leaf. It helps to make a food to all plants using sunlight. And it is a flower. It helps to produce seeds and fruit. It is to protect seeds. And one more part of the plants is seeds that grow in new plant. And ಹೇಳಿ ಪುರಾಣ ಲೈಬ್ರರಿಲಿ ಓದೋದಿದ್ದರೆ ಚಪ್ಪಾಳೆ ಬರಬೇಕು. ಉದ್ಘಾಟನೆಯನ್ನು ನೆರವೇರಿಸಿದ ಎಲ್ಲ ವಿದ್ಯಾರ್ಥಿ ಗೆಳೆಯರಿಗೆ ಪಾಠದ ಜೊತೆಗೆ ಆಟ ಕೂಡ ಮಕ್ಕಳೇ ನಿಮಗೆ ಇದೆ. ಹೆಣ್ಣು ಮಕ್ಕಳಿಗೆ ವಿಶೇಷ ಕಾಳಜಿ ರಕ್ಷಣೆಯೂ ಇಲ್ಲಿದೆ. ಕಲಿತವರೆಲ್ಲ ಮುಂದೆ ಹೋಗುವರು, ಆಗ ಬಲವಾಗುವುದು ಭಾರತ. ಮನೆ ಮನೆಗೆ ಶಿಕ್ಷಣ ಪಸರಿಸಿದಾಗ ಅಡವ ಬಲ್ಲಿದರು ಒಂದೇ ಆಕಾರಲ್ಲ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ. ಬನ್ನಿ ಕರೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಇಕೋ ಕ್ಲಬ್ ರಚನೆ ಮಾಡಿದ್ದೀವಿ ನಾವು. ಅಲ್ಲಿ ನಮ್ಮ ಶಾಲೆಯಲ್ಲಿ 3, 4, 5ನೇ ಕ್ಲಾಸ್ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೂ ಪ್ರತಿಯೊಂದು ಗಿಡಗಳನ್ನು ಸಹ ಹಂಚಿಬಿಟ್ಟು ಅವರಿಗೆ ದಿನನಿತ್ಯ ಬಂದು ಅದಕ್ಕೆ ಬೇಕಾದಂಥ ನೀರು ಹಾಕೋದು ಮತ್ತು ಕಳೆ ತೆಗೆಯೋದು ಅವರಿಗೇ ವಹಿಸಿದ್ದೀವಿ. ಎಲ್ಲ ಮಕ್ಕಳು ಸಹ ಈ 3 ವರ್ಷದಿಂದ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ತೆಂಗಿನ ಸಸಿ ನಮ್ಮ ಶಾಲೆಯ ಭುವನ್ ಅಂತ ಇದನ್ನು 5ನೇ ತರಗತಿ ಭುವನು ಅವನ ಒಂದು ಬರ್ತಡೇಗೂ ನೆನಪಿಗೋಸ್ಕರ ಅವರ ಪೇರೆಂಟ್ಸ್ಗಳು ನೆಟ್ಟಿರೋದು ಬಾಳೆ ಗಿಡಗಳು. ಏನು ಗಿಡ ಇದು ಪ್ರಣತ್ತು? ನೇರಳೆ ಗಿಡ, ಗಸಗಸೆ ಗಿಡ,
ಗಿಡ